ಕೆಲವರು ದೇವರ ಮನೆಯಲ್ಲಿ ಏನಾಗುತ್ತೆ, ಈ ಮರಣ ಹೊಂದಿರುವಂಥವ್ರು ಯಾರು ಒಂದು ಮೃತ್ಯು ಹೊಂದಿರ್ತಾರೆ ಅಂಥವ್ರು ಫೋಟೋ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದು ಕೂಡ ದೊಡ್ಡ ಅಪರಾಧ ಅಂತ ಸಾಮಾನ್ಯವಾಗಿ ಒಂದು ತಿಳ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಅವರು ನಮಗೆ ದೇವರಾಗಿರ್ಬೋದು. ಈಗ ನೋಡಿ, ಸಾಮಾನ್ಯವಾಗಿ ಪಿತೃಗಳನ್ನು ನಾವು ದೇವತಾ ಸ್ವರೂಪದಲ್ಲಿ ನೋಡ್ತೀವಿ. ಹೌದು, ನಮಗೆ ಪಿತೃಗಳು ದೇವತೆಗಳೇ, ಆದರೆ ದೇವರಿಗೆ ಅವ್ರು ಯಾವತ್ತೂ ಕೂಡ ಮನುಷ್ಯರೇ ಆಗಿರ್ತಾರೆ. ಹಾಗಾಗಿ ದೇವರ ಸ್ಥಾನದಲ್ಲಿ ನಾವು ಪಿತೃಗಳನ್ನು ಯಾವುದೇ ಕಾರಣಕ್ಕೂ ನಾವು ಇಡಲೇಬಾರ್ದು. ಎಷ್ಟೋ ಮನೆಯಲ್ಲಿ ನಾವೀಗ ಸಾಮಾನ್ಯವಾಗಿ ಯಾವುದೋ ಒಂದು ಮನೆಗೆ ವಾಸ್ತು ನೋಡೋಕೆ ಹೋದಾಗ ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ಯಾವುದೋ, ಯಾಕಂದರೆ ಗುರುಗಳು ಅವರು ನಮಗೆ ದೇವ್ರ ಸಮಾನ, ಅದಕ್ಕೋಸ್ಕರ ಅವ್ರಿಗೂ ಕೂಡ ನಾವು ದಿನ ಪೂಜೆ ಮಾಡ್ತೀವಿ ಅಂತ. ಅಲ್ಲಿ ಏನಾಗುತ್ತೆ, ಅದು ನೆಗೆಟಿವ್. ಅದು ಯಾವತ್ತಿದ್ರು ಕೂಡ ಪಿತೃಗಳು ಆ ಚಿತ್ರಪಟ ದೇವರ ಪಕ್ಕದಲ್ಲಿ ಇಟ್ಟರೆ ಅದು ನೆಗೆಟಿವ್ ನಮಗೆ ಜಾಸ್ತಿ ಅದು ಒಂದು ಬೀಳುವಂಥದ್ದಾಗುತ್ತೆ. ಇದರಿಂದ ಏನು ಸಮಸ್ಯೆ ಅಂತ ನೋಡಿ, ಮನೆಯಲ್ಲಿ ಯಾರು ಹಿರಿಯರು ಇರ್ತೀರಾ ಅಥವಾ ಹಿರಿಯರು ಮತ್ತು ಕಿರಿಯರು ಯಾರು ಇರ್ತಾರೆ, ಇವರಿಗೆ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದಿಲ್ಲ, ವಂಶ ಅಭಿವೃದ್ಧಿ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ನೀವು ಏನಾದರೂ ನಿಮ್ಮ ದೇವರ ಮನೆಯಲ್ಲಿ ನಿಮ್ಮ ಹಿರಿಯರು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ನೋಡಿ, ಒಂದು ತಿಳ್ಕೊಳ್ಬೇಕು, ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಹಿರಿಯರು ಮತ್ತು ಕಿರಿಯರು ಯಾರು ಇರ್ತಾರೆ ಮನೆಯಲ್ಲಿ, ಅವರಿಗೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ನೋಡ್ತಾರೆ. ನೋಡಿ, ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಒಬ್ರಿಗೆ ಚೆನ್ನಾಗಾಯ್ತು ಅಂದರೆ ಇನ್ನೊಬ್ರಿಗೆ ಏನೋ ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ. ಈ ರೀತಿ ಕೆಲವೊಂದು ದೋಷಗಳನ್ನು ನಾವು ಈ ಚಿತ್ರಪಟಗಳಿಂದ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ಹಿರಿಯರನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ, ಅದನ್ನು ನೀವು ಇವಾಗಲಿಂದನೇ ಅದರಲ್ಲಿಂದ ನೀವು ತೆಗೆದುಕೊಳ್ಳುವಂಥ, ಅಂದರೆ ಅಲ್ಲಿ ಫೋಟೋ ಪೂಜೆ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ.